ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಆತ್ಮೀಯ ವೀಕ್ಷಕರೇ, ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ನಿಜಕ್ಕೂ ಕೂಡ ಬೇಸರದ ಸಂಗತಿ ಆಗ್ತಕ್ಕಂತಹದ್ದು. ಯಾಕೆಂದರೆ ಈ ರೀತಿಯಾದಂತಹ ಎಜುಕೇಷನನ್ನು ಪಡ್ಕೊಳ್ಳುವಂಥದ್ರಿಂದ ಯಾವುದೇ ರೀತಿಯಾದಂತಹ ಪ್ರಯೋಜನಗಳು ಇಲ್ಲ ಅನ್ನುವಂತಹದ್ದು ಸತ್ಯ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಇವತ್ತಿನ ದಿನಕ್ಕೆ ಡಬಲ್ ಡಿಗ್ರಿ ಹೋಲ್ಡರ್ಸ್ ಇರ್ತಕ್ಕಂಥದ್ದು, ಮಿನಿಮಮ್ ಅಂತಂದ್ರೂ ಒಂದು ಡಿಗ್ರಿ ಆದರೂ ಪಡ್ಕೊಂಡಿರ್ತಕ್ಕಂತಹ ವ್ಯಕ್ತಿಗಳಿರ್ತಕ್ಕಂತಹದ್ದು. ಆದರೆ ಈ ಒಂದು ಡಿಗ್ರಿಗಳು ಯಾವುದಕ್ಕೆ ಪ್ರಯೋಜನಕ್ಕೆ ಬರ್ತಾ ಇದೆ? ಏನು ಗುಲಾಮ್ಗಿರಿ ಮಾಡೋದಿಕ್ಕ, ಅಥವಾ ಬೇರೆಯವರ ಕೈ ಕೆಳಗಡೆ ಕೆಲಸವನ್ನು ಮಾಡಲಿಕ್ಕ, ಅಥವಾ ಸ್ಕಿಲ್ಸು ಮತ್ತು ನಾಲೆಡ್ಜನ್ನು ಬೆಳೆಸ್ಕೊಳ್ಳೋದಿಕ್ಕ? ಎಜುಕೇಷನ್ ಅನ್ನುವಂಥದ್ದು ಏನಕ್ಕೆ ಬೇಕಾಗಿರುವಂತಹದ್ದು? ಒಳ್ಳೆ ಸ್ಕಿಲ್ಸು ಮತ್ತು ನಾಲೆಡ್ಜನ್ನು ಪಡ್ಕೊಳ್ಳೋದಿಕ್ಕೆ. ಆದರೆ ಇರುವಂಥ ಸ್ಕಿಲ್ಸು ಮತ್ತು ನಾಲೆಡ್ಜ್ನೂ ಕೂಡ ಕೊಂದುಕೊಂಡು ಏನು ಅಂತಂದರೆ ಬೇರೆ ರೀತಿಯಾದಂತಹ ಬೇಡದೇ ಇರುವಂತಹ ವಿಷಯಗಳನ್ನು ತಲೆಗೆ ತುಂಬಿಕೊಂಡು ಜೀವನ ಮಾಡೋಕ್ಕಾಗದೇ ಇರುವಂತಹ ಮಟ್ಟಕ್ಕೆ, ಜೊತೆಗೆ ಈ ಎಜುಕೇಷನ್ ಅನ್ನುವಂತಹದ್ದು ಯಾವಾಗಲೂ ಒಬ್ಬ ಮನುಷ್ಯನಿಗೆ ಧೈರ್ಯವನ್ನು ತುಂಬಬೇಕು, ಜೊತೆಗೆ ಉತ್ಸಾಹವನ್ನು ತುಂಬಬೇಕು. ಈ ಸಮಾಜದಲ್ಲಿ ಯಾವ ರೀತಿಯಾಗಿ ಬದುಕಬೇಕು ಅಥವಾ ಯಾವ ರೀತಿಯಾಗಿ ಹೋರಾಟವನ್ನು ಮಾಡಬೇಕು ಅನ್ನುವಂಥದ್ದನ್ನು ತಿಳಿಸೋ ಮಟ್ಟಕ್ಕೆ ಇರಬೇಕು. ಆದರೆ ಈ ಒಂದು ಎಜುಕೇಷನ್ ಸಿಸ್ಟಮ್ ಏನು ಮಾಡ್ತಾ ಇದೆ ಅಂತಂದರೆ, ಮತ್ತೆ ಗುಲಾಮಗಿರಿಯ ಬದುಕಿಗೆ ತಳ್ಳುವಂತಹ ಕಾರ್ಯವನ್ನು ಮಾಡ್ತಾ ಇದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದರೆ, ಈ ಒಂದು ಎಜುಕೇಷನ್ ಸಿಸ್ಟಮಲ್ಲಿ ಏನಾಗ್ತಾಯಿದೆ ಅಂದರೆ, ಬರೀ ಮಾರ್ಕ್ಸ್ಗೋಸ್ಕರ ಬದುಕುವಂತಹ ಮಟ್ಟದಲ್ಲಾಗ್ತಾ ಇದೆ. ಪ್ರತಿಯೊಂದು ಸ್ಕೂಲ್ಸು ಮತ್ತು ಕಾಲೇಜಸ್ ಎಲ್ಲವೂ ಕೂಡ ಮಾರ್ಕ್ಸ್ ಹಿಂದೆ ಓಡ್ತಾ, ಮಕ್ಕಳಿಗೆ ಹೈ ಪ್ರೆಷರನ್ನು ಕೊಡ್ತಾ, ಟಾರ್ಚರನ್ನು ಕೊಡ್ತಾ, ಬೇಡದೇ ಇರತಕ್ಕಂಥ ವಿಚಾರಗಳನ್ನು ತುಂಬ್ತಾ, ಬೆಳಗ್ಗೆ 7 ಗಂಟೆಗೆ ಶುರುವಾದರೆ ರಾತ್ರಿ ಮಲ್ಕೊಳ್ಳೋವರೆಗೂ, ಅಂದರೆ 9 ಗಂಟೆ 10 ಗಂಟೆವರೆಗೂ ಕೂಡ ಈ ಪುಸ್ತಕಗಳಲ್ಲಿರುವಂಥ ವಿಚಾರಗಳನ್ನು ತಲೆಗೆ ತುಂಬಿ, ಔಟ್ಡೇಟೆಡ್ ಆಗಿರುವಂತಹ ವಿಷಯಗಳನ್ನು ತಲೆಗೆ ತುಂಬಿ ಮಕ್ಕಳ ಭವಿಷ್ಯತನ್ನು ಹಾಳು ಮಾಡ್ತಾ ಇರ್ತಕ್ಕಂತಹದ್ದು ನಿಜಕ್ಕೂ ಕೂಡ ಬೇಸರದ ಸಂಗತಿ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಏನು ಉಪಯೋಗ ಆಗ್ತಾ ಇದೆ? ಡಬಲ್ ಡಿಗ್ರಿ, ಈ ಪೋಸ್ಟ್ ಗ್ರಾಜ್ಯುಯೇಷನ್ನು, ಇದನ್ನೆಲ್ಲ ಮಾಡಿ ಹೊಸ ಸ್ಕಿಲ್ಸ್ ಅಥವಾ ನಾಲೆಡ್ಜ್ ಏನಾದ್ರು ಬೆಳೀತಾ ಇದೆಯಾ? ಅಥವಾ ಈ ಎಜುಕೇಷನಿಂದ ಏನಾದರೂ ಉಪಯೋಗ ಆಗುವಂತಹ ವಿಚಾರಗಳು ಸಿಗ್ತಾ ಇದೆಯಾ? ಖಂಡಿತವಾಗ್ಲೂ ಇಲ್ಲ ಆತ್ಮೀಯರೇ. ಯಾಕೆ ಅಂತಂದರೆ, ಬರೀ ಎಜುಕೇಷನ್ ಅನ್ನುವಂತಹದ್ದು ಬರೀ ಬಿಸ್ನೆಸ್ ಆಗಿರುವಂತಹದ್ದು. ಕಂಪ್ಲೀಟ್ ಆಗಿ ಬಿಸ್ನೆಸ್ ಯಾವಾಗ ಆಯಿತು, ಮಾರ್ಕ್ಸಿಂದ ಓಡೋಕ್ಕೆ ಶುರು ಮಾಡ್ತು ಕಾಲೇಜು ಮತ್ತು ಸ್ಕೂಲ್ಸ್ ಎಲ್ಲ. ಅದೇ ರೀತಿಯಾಗಿ ನಮ್ಮ ಮಕ್ಕಳು ಒಳ್ಳೊಳ್ಳೆ ಮಾರ್ಕ್ಸ್ ತೆಗೆದ್ರೇನೆ ಬುದ್ಧಿವಂತರೇನೋ, ಪ್ರಬುದ್ಧರೇನೋ, ಅಥವಾ ಈ ಸಮಾಜಕ್ಕೆ ಉತ್ತಮರಾಗೋಗ್ತಾರೇನೋ ಅನ್ನುವಂತಹ ಮಟ್ಟದಲ್ಲಿ ಈ ಒಬ್ಬ ಪೋಷಕರೇನಿರ್ತಾರೆ, ಈ ಪೇರೆಂಟ್ಸ್ ಏನಿರ್ತಾರೆ, ಅವರು ಮಕ್ಕಳಿಗೆ ಬೇಡದೇ ಇರುವಂಥ ಟಾರ್ಚರನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ. ಯಾಕೆ ಅಂತಂದರೆ, ಪ್ರತಿ ವರ್ಷ ಇಂತಹ ಎಜುಕೇಷನಿಂದ ಎಷ್ಟು ಮಕ್ಕಳುಗಳು ಸೂಸೈಡನ್ನು ಮಾಡ್ಕೋತಾ ಇದ್ದಾರೆ ಅನ್ನುವಂಥದ್ದು ನೋಡುವಂಥದ್ದಾದರೆ ನಿಜಕ್ಕೂ ಕೂಡ ಬೇಸರ ಆಗ್ತಕ್ಕಂತಹದ್ದು. ಯಾಕಂತಂದರೆ ವರ್ಷದಲ್ಲಿ ಒಮ್ಮೆ ಬರ್ತಕ್ಕಂತಹ ರಿಸಲ್ಟ್ ಏನಿರುತ್ತೆ, ಫೈನಲ್ ರಿಸಲ್ಟು, ಆ ರಿಸಲ್ಟ್ ಟೈಮಲ್ಲಿ ಎಲ್ಲರೂ ಕೂಡ ಜೀವವನ್ನು ಕೈಲಿಟ್ಕೊಂಡು ಬದುಕ್ತಾ ಇರ್ತಾರೆ ಅನ್ನುವಂಥದ್ದು ಸತ್ಯ. ಎಲ್ಲಿ ನನಗೆ ಮಾರ್ಕ್ಸ್ ಕಮ್ಮಿ ಬಂದರೆ ಮನೆಯಲ್ಲಿ ಬೈತಾರೋ, ಅಥವಾ ಸಮಾಜದಲ್ಲಿ ನಮ್ಮನ್ನು ಕಮ್ಮಿ ಆಗಿ ನೋಡ್ತಾರೋ, ಅಥವಾ ಈ ಫ್ರೆಂಡ್ ಸರ್ಕಲಲ್ಲಿ ಎಲ್ಲರೂ ಕೂಡ ನಮ್ಮನ್ನು ಬೇರೆ ಥರ ನೋಡ್ತಾರೋ ಅನ್ನುವಂಥ ಭಯದಲ್ಲಿ ಮಕ್ಕಳು ಬದುಕುವಂತಹ ಒಂದು ಸ್ಥಿತಿಗತಿಗಳು ಬರ್ತಾ ಇದೆ. ಎಜುಕೇಷನ್ ಅಂದರೆ ಧೈರ್ಯವನ್ನು ತುಂಬುವಂತಹ ಇರಬೇಕು, ಪ್ರೋತ್ಸಾಹವನ್ನು ತುಂಬುವಂಥದ್ದು ಇರಬೇಕು, ಜೊತೆಗೆ ಹೊಸ ನಾಲೆಡ್ಜನ್ನು ಬೆಳೆಸ್ಕೊಳ್ಳುವಂಥದ್ದು ಇರಬೇಕು, ಸ್ಕಿಲ್ಸನ್ನು ಬೆಳೆಸ್ಕೊಳ್ಳುವಂಥದ್ದು ಇರಬೇಕು. ಒಂದು ಎಜುಕೇಷನ್ ಯಾವ ರೀತಿಯಾಗಿರಬೇಕು ಅಂತಂದರೆ, ದೇಶಕ್ಕೆ ಏನಾದರೂ ಕೊಡುಗೆಯನ್ನು ಕೊಡುವಂತಹ ಮಟ್ಟದಲ್ಲಿ ಇರಬೇಕು ಹೊರತು ಅದೇ ಎಲ್ಲೋ ಒಂದು ಕಡೆ ಮುಳ್ಳಾಗಬಾರ್ದು ಅನ್ನುವಂತಹದ್ದು ನಮ್ಮ ವಿಚಾರ. ಈ ಔಟ್ಡೇಟೆಡ್ ಆಗಿರುವಂತಹ ಸಿಲೆಬಸ್ಗಳನ್ನ ಇಟ್ಕೊಂಡು ಯಾರು ಯಾವ ರೀತಿಯಾಗಿ ಉದ್ಧಾರ ಆಗ್ತಿದ್ದಾರೆ ಅಂತ ನಿಜಕ್ಕೂ ಕೂಡ ಅರ್ಥ ಆಗ್ತಾ ಇಲ್ಲ. ಯಾಕೆಂದರೆ ಡಿಗ್ರಿ ಮಾಡಿರ್ತಕ್ಕಂತಹ ವ್ಯಕ್ತಿಗಳೂ ಕೂಡ ಇವತ್ತಿನ ದಿವಸ ಏನಾಗ್ತಾ ಇದ್ದಾರೆ ಅಂತಂದರೆ, ಒಂದು ಬ್ಯಾಂಕ್ ಚಲನನ್ನು ತುಂಬಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ, ಅಥವಾ ಬ್ಯಾಂಕಲ್ಲಿ ಕೊಡ್ತಕ್ಕಂಥ ಒಂದು ಫಾರ್ಮ್ಗಳೇನಿರುತ್ತೆ, ಅಕೌಂಟ್ ಓಪನಿಂಗ್ ಫಾರ್ಮ್ಗಳು, ಇದನ್ನು ಫಿಲಪ್ ಮಾಡುವಷ್ಟು ಕೂಡ ಅವರಿಗೆ ಪ್ರಜ್ಞೆ ಬರ್ತಾ ಇಲ್ಲ ಅನ್ನುವಂತಹದ್ದು ವಾಸ್ತವ ಸತ್ಯ. ಜೊತೆಗೆ ಸಮಾಜದಲ್ಲಿ ನಡೆಯುವಂತಹ ವಿಚಾರಗಳನ್ನು ಧೈರ್ಯವಾಗಿ ಕೇಳುವಂತಹ ಮನಸ್ಥಿತಿಗಳು ಬರ್ತಾ ಇಲ್ಲ. ಯಾಕೆಂತಂದರೆ ಈ ಎಜುಕೇಷನ್ ಸಿಸ್ಟಮ್ ಅನ್ನುವಂತಹದ್ದು ಸ್ಕೂಲ್ಸು ಮತ್ತು ಕಾಲೇಜಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಗುಲಾಮಗಿರಿಯ ಬದುಕನ್ನು ಕಲಿಸ್ತಾ ಇದ್ದಾರೆ. ಯಾಕಂದರೆ ಯಾವುದೇ ಒಂದು ಶಾಲೆಯಲ್ಲಿ ತಗೊಳ್ಳಿ, ಯಾವುದೇ ಒಂದು ಕಾಲೇಜಲ್ಲಿ ತಗೊಳ್ಳಿ, ಯಾವುದೇ ಒಬ್ಬ ವಿದ್ಯಾರ್ಥಿ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಧ್ವನಿಯನ್ನು ಎತ್ತುತ್ತಾನೆ ಅಂತಂದರೆ ಅವನ ಧ್ವನಿಯನ್ನು ಅಲ್ಲೇ ಸದ್ದನ್ನು ಅಡಗಿಸ್ಲಿಕ್ಕೆ ತಯಾರಾಗಿರ್ತಾರೆ ಅನ್ನತಕ್ಕಂಥದ್ದು ಸತ್ಯ. ಯಾಕೆಂದರೆ ವಿದ್ಯೆಯನ್ನು ಕಲಿಸುವಂತಹ ಗುರುಗಳಿಂದ ಹಿಡಿದು ಅಥವಾ ಟೀಚರ್ಸು, ಲೆಕ್ಚರರ್ಸ್ ಯಾರೇ ಆಗಿರ್ಬೋದು, ಏನು ಮಾಡ್ತಾ ಇರ್ತಾರೆ ಅಂದರೆ ರಿಪೀಟ್ ಆಗಿ ಏನಾದರೂ
ಕ್ವಶನ್ ಅನ್ನ ಒಬ್ಬ ವಿದ್ಯಾರ್ಥಿ ಸ್ಟೂಡೆಂಟ್ ಕೇಳಿದ್ರೆ ಅವನ ಸದ್ದಡಗಿಸುವಂತಹ, ಅವನ ಧ್ವನಿಯನ್ನು ಅಡಗಿಸುವಂತಹ ಅಥವಾ ಅಲ್ಲೇ ಏನೋ ಒಂದು ರೀತಿಯಾದಂತಹ ಭಯವನ್ನು ಹುಟ್ಟಿಸುವಂತಹ ಕಾರ್ಯವನ್ನು ಮಾಡಿದಾಗ ಹೊರಗಡೆ ಬಂದು ಅವನು ಈ ಎಜುಕೇಶನ್ ಇಟ್ಕೊಂಡು ಏನನ್ನ ಮಾಡ್ಲಿಕ್ಕೆ ತಾನೇ ಸಾಧ್ಯ. ಈ ಎಜುಕೇಶನ್ ಇಂದ ಏನು ಅಂತ ಅಂದ್ರೆ ಜಸ್ಟ್ ಡಿಗ್ರಿಗಳನ್ನ ಸಂಪಾದನೆ ಮಾಡಿ ನಂತರದಲ್ಲಿ ಏನು ಈಗ ಎಲ್ಲೋ ಒಂದ್ ಕಡೆ ಒಂದು ಯಾವುದೋ ಒಂದು ಕಂಪನಿಗೋ ಯಾವುದೋ ಒಂದು ಸರ್ಕಾರಿ ನೌಕರಿಗೋ ಅರ್ಜಿಯನ್ನು ಹಾಕ್ಲಿಕ್ಕೆ ಮಾತ್ರ ಸಾಧ್ಯ. ಆ ಅರ್ಜಿಯನ್ನು ಹಾಕಿದ್ರೆ ಕೆಲಸ ಸಿಗ್ಬೋದು, ಸಿಗದೇನೂ ಇರ್ಬೋದು. ಅದರಿಂದ ಏನಾಗುತ್ತೆ, ಜೀವನ ಪೂರ್ತಿ ಏನೋ ಒಂದು ಸೆಟ್ಲ್ ಆಗೋಗಿದ್ದೀವಿ ಅನ್ನುವಂತಹ ಮಟ್ಟದಲ್ಲಿ ಮಕ್ಕಳು ಏನು ಮಾಡ್ತಾರೆ ಅಂತ ಅಂದ್ರೆ ಅಲ್ಲಿ ಕೊಡುವಂತಹ ಒಂದು ಸ್ಯಾಲ್ರಿಯನ್ನು ನಂಬಿಕೊಂಡು ಅವರ ಒಂದು ಜೀವನವನ್ನು ಪೋಷಣೆ ಮಾಡಿಕೊಂಡು ಹೆಂಡತಿ ಮಕ್ಕಳು ಅನ್ನುವಂತಹ ಮುಂದಿನ ಭವಿಷ್ಯತ್ತನ್ನು ಕಾಣುವಂತಹ ಮಟ್ಟದಲ್ಲಿ ಆಸೆಯನ್ನು ಕಾಣ್ತಾ ಇರ್ತಾರೆ. ಅದು ಯಾವುದು ಕೂಡ ಸರಿ ಹೋಗುವಲ್ಲ ಅನ್ನುವಂಥದ್ದು ಸತ್ಯ. ಯಾಕೆ ಅಂತಂದ್ರೆ ಎಲ್ಲದಕ್ಕೂ ಕೂಡ ಮೂಲವಾಗಿರ್ತಕ್ಕಂತಹದ್ದು ಏನಂತಂದ್ರೆ ಈ ಸ್ಕಿಲ್ಸ್ ಮತ್ತೆ ನಾಲೆಡ್ಜ್. ಈ ಸ್ಕಿಲ್ಸ್ ಮತ್ತೆ ನಾಲೆಡ್ಜೇ ಇಲ್ಲ ಅಂತಂದ್ರೆ ಔಟ್ಡೇಟೆಡ್ ಸಿಸ್ಟಮ್ ಇಟ್ಕೊಂಡು ಏನನ್ನ ಮಾಡ್ಲಿಕ್ಕೆ ಸಾಧ್ಯ. ಸ್ಕೂಲ್ಸ್ ಮತ್ತೆ ಕಾಲೇಜ್ಗಳಲ್ಲಿ ಡಿಜಿಟಲೈಸ್ ಆಗಬೇಕು ಅನ್ನುವಂಥದ್ದು ಸತ್ಯ. ಯಾಕೆ ಅಂತಂದ್ರೆ ಎಷ್ಟೋ ಸ್ಕೂಲ್ಗಳು ಎಷ್ಟೋ ಕಾಲೇಜ್ಗಳು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಅದೆಲ್ಲವೂ ಕೂಡ ಏನು ಅಂತಂದ್ರೆ ಅವರ ಒಂದು ಡಿಗ್ನಿಟಿಯನ್ನು ಮೇಂಟೈನ್ ಮಾಡಲಿಕ್ಕೆ ಹೊರತು ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಎಜುಕೇಶನ್ ಅನ್ನು ಕೊಡ್ಲಿಕ್ಕಲ್ಲ ಅನ್ನುವಂತಹದ್ದು ಇವತ್ತಿಗೂ ಕೂಡ ನಂಬಲೇಬೇಕಾಗಿರ್ತಕ್ಕಂಥ ವಾಸ್ತವ ಸತ್ಯ. ಮಕ್ಕಳು ಯಾವ ರೀತಿಯಾಗಿರ್ಬೇಕು ಅಂತಂದ್ರೆ ಪಾದರಸದ ರೀತಿಯಾಗಿರ್ಬೇಕು. ಯಾವುದೇ ಭಯ ಅಂಜಿಕೆ ಇಲ್ಲದೇನೆ ಕ್ವಶನ್ ಮಾಡುವಂತಹ ರೀತಿಯಲ್ಲಿ ಅವರನ್ನ ಬೆಳೆಸಬೇಕು. ಹಿಂದಿನ ಕಾಲದಲ್ಲಿ ಇದ್ದಂತಹ ಒಂದು ಧೈರ್ಯ ಏನಿತ್ತು, ಮನಸ್ಥಿತಿ, ಕೆಚ್ಚೆದೆಯ ಮನಸ್ಥಿತಿ, ಆ ಮನಸ್ಥಿತಿಗಳು ಇವತ್ತಿನ ಮಕ್ಕಳಿಗೆ ಯಾಕೆ ಬರ್ತಾ ಇಲ್ಲ ಅನ್ನುವಂತಹದ್ದೇ ಇಲ್ಲಿ ಬೇಜಾರಿನ ಸಂಗತಿ. ಈ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಒಂದ್ ಕಡೆ ಏನ್ ಮಾಡ್ತಾ ಇದೆ ಅಂತಂದ್ರೆ ಔಟ್ಡೇಟೆಡ್ ಸಿಲೆಬಸ್ಗಳನ್ನ ಕೊಟ್ಟು ಮಕ್ಕಳನ್ನ ಆ ಒಂದು ಹಿಂದಕ್ಕೆ ತೆಗೆದುಕೊಂಡು ಹೋಗುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಹೊರತು ಮಕ್ಕಳನ್ನ 2026ರಿಂದ ಮುಂದಕ್ಕೆ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ಬೇಕು, ಜೊತೆಗೆ ಹೊರ ದೇಶಗಳಲ್ಲಿರ್ತಕ್ಕಂತಹ ಎಜುಕೇಶನ್ ಸಿಸ್ಟಮ್ ಯಾವ ರೀತಿಯಾಗಿದೆ ಅದನ್ನು ಯಾವ ರೀತಿಯಾಗಿ ಅಡಾಪ್ಟ್ ಮಾಡ್ಕೋಬೇಕು, ಹೊಸ ಹೊಸ ನಾಲೆಡ್ಜು ಮತ್ತೆ ಸ್ಕಿಲ್ಸ್ಗಳನ್ನು ಕಲಿಸುವಂಥದ್ರಿಂದ ಈ ನಮ್ಮ ದೇಶಕ್ಕೆ ಏನೇನೆಲ್ಲ ಕೊಡುಗೆ ಸಿಗ್ಬೋದು ಅನ್ನುವಂತಹದನ್ನ ಮರ್ತೇ ಬಿಟ್ಟಿರುವಂಗಿದೆ. ಯಾಕೆ ಅಂತಂದ್ರೆ ಒಳ್ಳೆ ಸ್ಕಿಲ್ಸ್ ಮತ್ತೆ ಒಳ್ಳೆ ನಾಲೆಡ್ಜ್ ಇದ್ರೆ ತಾನೇ ಮಕ್ಕಳು ಏನಾದರೂ ಒಂದು ಅಭಿವೃದ್ಧಿಯನ್ನು ಮಾಡ್ಲಿಕ್ಕೆ ಸಾಧ್ಯ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಲಾಯರ್ಸ್ ಆಗಿರ್ಬೋದು, ಯಾರೇ ಆಗಲಿ ಹೊಸದಾಗಿ ಯಾಕೆ ಬೇರೆ ಒಂದು ವಿಚಾರಗಳಲ್ಲಿ ತೊಡಗಿಸ್ಕೊತಾ ಇಲ್ಲ, ಇರುವಂತಹದ್ದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ ಭಯ, ಜೊತೆಗೆ ಎಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಹೋದ್ರೆ ಎಲ್ಲಿ ನಮ್ಮನ್ನ ತುಳಿದಾಗ್ತಾರೋ ಅನ್ನುವಂತಹ ಒಂದು ಭಯದಲ್ಲಿ ಇರುವಂತದ್ದನ್ನೇ ಫಾಲೋ ಅಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆತ್ಮೀಯ ಮಿತ್ರರೇ, ಇವತ್ತಿನವರೆಗೂ ಕೂಡ ಎಲ್ಲರೂ ಎಜುಕೇಟೆಡ್ಗಳೇ, ಆದ್ರೆ ಆ ಎಜುಕೇಶನ್ ಅನ್ನ ಪಡ್ಕೊಂಡು ಎಷ್ಟು ಜನ ಉತ್ತಮವಾಗಿರ್ತಕ್ಕಂಥ ಹೆಸರನ್ನ ಪಡ್ಕೋತಾ ಇದ್ದಾರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಒಳ್ಳೆ ಈಗ ವರ್ಷಕ್ಕೆ ಲಕ್ಷಾಂತರ ಜನ ಇಂಜಿನಿಯರ್ಗಳು ಆಚೆ ಬರ್ತಾ ಇರ್ತಾರೆ, ಆದ್ರೂ ಕೂಡ ಅವರಲ್ಲಿ ಯಾಕೆ ಆ ಸ್ಕಿಲ್ಸ್ ಇಲ್ಲ, ನಾಲೆಡ್ಜ್ಗಳಿಲ್ಲ, ಇದನ್ನೆಲ್ಲ ಅರ್ಥ ಮಾಡ್ಕೋತಾ ಹೋದಾಗ ಎಲ್ಲೋ ಒಂದು ಕಡೆ ಗುಲಾಮಗಿರಿಯತ್ತ ಇರುವಂತಹದನ್ನ ಇದ್ದಾಗೆ ಏನೋ ಒಂದು ಮಾಡ್ಕೊಂಡು ಹೋಗಿ ಅಂತ ಕೇವಲ ಬಿಸ್ನೆಸ್ ಅನ್ನ ಮಾಡಿಕೊಂಡು ಡಿಗ್ರಿಗಳನ್ನ ಕೊಟ್ಟು ಇವರನ್ನ ಹೊರಗಡೆ ಕಳಿಸ್ತಾ ಇದ್ದಾರೆ. ಆ ಡಿಗ್ರಿಯನ್ನ ಇಟ್ಕೊಂಡು ಎಷ್ಟೋ ಜನ ಏನೂ ಮಾಡೋಕ್ಕಾಗದಿರುವಂಥ ಪರಿಸ್ಥಿತಿಯಲ್ಲಿ ಇವತ್ತಿನ ದಿವಸ ಏನು ಮಾಡ್ತಾ ಇದ್ದಾರೆ, ಕೆಲಸಗಳು ಸಿಗ್ತಾ ಇಲ್ಲ. ಅದಕ್ಕೆ ತಕ್ಕನಾಗಿ ಯಾಕೆ ಕೆಲಸಗಳು ಸಿಗ್ತಾ ಇಲ್ಲ, ಸ್ಕಿಲ್ಸ್ ಇಲ್ಲ, ನಾಲೆಡ್ಜ್ ಇಲ್ಲ. ಇದರಿಂದ ಏನು ಮಾಡ್ತಾರೆ, ಎಲ್ಲೋ ಒಂದು ಕಡೆ ಬೇಡದೇ ಇರುವಂಥ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಅವ್ರು ಓದಿರೋದಕ್ಕೂ, ಅವ್ರು ಪಡ್ಕೊಂಡಿರುವಂಥ ಡಿಗ್ರಿಗೂ, ಅವ್ರು ಮಾಡ್ತಾ ಇರುವಂಥ ಕೆಲಸಕ್ಕೂ, ಅವ್ರು ಪಡ್ಕೋತಾ ಇರುವಂಥ ಸಂಬಳಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅನ್ನುವಂತಹದ್ದು ಸತ್ಯ. ಆತ್ಮೀಯ ಮಿತ್ರರೇ, ನೀವು ಯಾವ ರೀತಿಯಾಗಿ ಎಜುಕೇಶನ್ ಅನ್ನು ಪಡ್ಕೋಬೇಕು ಅಂತ ಅಂದ್ರೆ ಯಾವುದೇ ಒಂದು ಹೊಸ ವಿಚಾರಗಳು ಬರ್ತಾ ಇದೆ ಅಂತಂದ್ರೆ, ಯಾಕಂದ್ರೆ ಇವತ್ತಿನ ದಿವಸ ನಮ್ಮ ಕೈಲಿರ್ತಕ್ಕಂಥ ಸ್ಮಾರ್ಟ್ ಫೋನ್ಗಳೇ ಅಪ್ಡೇಟ್ ಆಗ್ತಾ ಇದೆ ಅಂತಂದ್ರೆ ನಾವಿನ್ನು ಅಪ್ಡೇಟ್ ಆಗ್ತಾ ಇಲ್ಲ ಅಂದ್ರೆ ಯಾವ ಮಟ್ಟಕ್ಕೆ ಇರ್ಬೋದು ಯೋಚನೆಯನ್ನು ಮಾಡಿ. ದಯಮಾಡಿ ಏನು ಅಂತಂದ್ರೆ ಹೊಸ ಹೊಸ ಸ್ಕಿಲ್ಸ್ ಮತ್ತೆ ನಾಲೆಡ್ಜ್ ಕಡೆ ಗಮನವನ್ನು ಕೊಡಿ. ಹೊರ ದೇಶಗಳಲ್ಲಿ ಯಾವ ರೀತಿಯಾಗಿ ನಾಲೆಡ್ಜ್ ಮತ್ತೆ ಸ್ಕಿಲ್ಸ್ಗಳನ್ನ ಅಪ್ಡೇಟ್ ಮಾಡ್ಕೋತಾ ಇದ್ದಾರೆ ಅಂತ ನೋಡಿ. ನೀವು ಯಾಕೆ ಅಪ್ಡೇಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅನ್ನುವಂಥದ್ದು ನೋಡಿ. ನಿಮ್ಮಲ್ಲಿರ್ತಕ್ಕಂಥ ಸಿಲೆಬಸ್ ಕೇವಲ ನಿಮಗೆ ಮಾರ್ಕ್ಸ್ಗೋಸ್ಕರನ ಅಥವಾ ನಿಮ್ಮ ಜೀವನವನ್ನು ಉದ್ಧಾರ ಮಾಡ್ಕೊಳ್ಳಿಕ್ಕ ಅಂತ ಯೋಚನೆ ಮಾಡಿ. ದಯಮಾಡಿ ಇದರ ಬಗ್ಗೆ ಪೋಷಕರು ಮತ್ತೆ ಟೀಚರ್ಸು, ಲೆಕ್ಚರರ್ಸು, ಸ್ಟೂಡೆಂಟ್ಸ್ ಯಾರೇ ಇದ್ರೂ ಕೂಡ ದಯಮಾಡಿ ಈ ಒಂದು ವಿಚಾರಗಳ ಬಗ್ಗೆ ಗಮನವನ್ನು ಕೊಡಿ. ಯಾಕೆ ಅಂತಂದ್ರೆ ನೆಕ್ಸ್ಟ್ ಬರ್ತಾ ಇರತಕ್ಕಂತಹ ದಿನಗಳು ಯಾವ ರೀತಿಯಾಗಿದೆ ಅಂತಂದ್ರೆ ತುಂಬಾ ಕಷ್ಟಕರವಾಗಿರ್ತಕ್ಕಂಥ ದಿನಮಾನಗಳು. ಹೊಸ ಹೊಸ ಸ್ಕಿಲ್ಸ್ ಮತ್ತೆ ನಾಲೆಡ್ಜ್ ಇಲ್ಲ ಅಂತಂದ್ರೆ ಬದುಕಲಿಕ್ಕೆ ಕಷ್ಟ ಆಗುವಂತಹ ಪರಿಸ್ಥಿತಿ ಬರ್ತಕ್ಕಂತಹದ್ದು. ಇವತ್ತಿನ ದಿವಸ ಏನ್ ಜನರೇಷನ್ ನಡೀತದೆ, ಎಐ ಬರ್ದಿರ್ತಕ್ಕಂಥದ್ದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಎಷ್ಟು ಜನಗಳಿಗೆ ಕಂಪ್ಯೂಟರ್ ಬಗ್ಗೆ ನಾಲೆಡ್ಜ್ ಇದೆ, ಇನ್ನೂ ಪಾಪ ಎಷ್ಟೋ ಜನಗಳಿಗೆ ಕಂಪ್ಯೂಟರ್ ಬೇಸಿಕ್ಸ್ ಗೊತ್ತಿಲ್ಲ, ಜೊತೆಗೆ ಒಂದು ಟೈಪಿಂಗ್ ಸ್ಕಿಲ್ಸ್ ಗೊತ್ತಿಲ್ಲ, ಜೊತೆಗೆ ಅಷ್ಟೆಲ್ಲ ಯಾಕೆ ಮೊಬೈಲಲ್ಲಿ ಹೊಸದಾಗಿ ಏನಾದರೂ ಒಂದು ಅಪ್ಲಿಕೇಶನ್ ಬಂದರೆ ಅದರ ಪರಿಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳುವಂಥ ಸ್ಕಿಲ್ಸ್ಗಳು ಗೊತ್ತಿಲ್ಲ. ಕೇವಲ ಏನು ಅಂತಾರೆ ಈಸಿ ಮೆಥಡಲ್ಲಿ ಎಲ್ಲ ಆಗುವಂತಹ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಆತ್ಮೀಯರೇ,
ಯಾವುದು ಕೂಡ ಕಷ್ಟಪಡದೆ ಬರತಕ್ಕಂಥದ್ದಲ್ಲ. ಆದರೆ ಈ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಚೇಂಜ್ ಆಗಬೇಕು ಅಂತ ಎಷ್ಟು ಜನ ಕೇಳ್ಕೊತೀರಾ? ದಯವಿಟ್ಟು ಕಮೆಂಟ್ನ ಮುಖಾಂತರ ತಿಳಿಸಿ, ಅಥವಾ ಲೈಕ್ಸನ್ನು ಮಾಡುವಂಥ ಮುಖಾಂತರ, ಈ ಒಂದು ವಿಡಿಯೋವನ್ನು ಶೇರ್ ಮಾಡುವಂಥ ಮುಖಾಂತರ ದಯಮಾಡಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಚಾರವನ್ನು ತಲುಪಿಸಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ, ಮತ್ತಷ್ಟು ಹೊಸ ವಿಚಾರಗಳ ಬಗ್ಗೆ ಧ್ವನಿಯನ್ನು ಎತ್ತೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ ಆತ್ಮೀಯರೇ.